ಇರ್ತನಂತೆ ಪಾತ್ರಕರ್ತರಿಗೆ ಜಾಗ ಬಿಡಬೇಕು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಈಗ ಸರ್ಕಾರದಿಂದ ಒಂದು ಸಂದೇಶ ಕೂಡ ಕಳಿಸಿದಾರ, ಬಿಲ್ ನಿಗದಿ ಆಗಿಲ್ಲ. ಮತ್ತೆ ಪಾಟ್ನಕ್ಕ ಜೈ ಎಂದಿರಿ ಹೈವೇಕ್ ಹೋಗೋ ಮಟ್ಟ ಬಿಲ್ ನಿಗದಿ ಆಗೋದಿಲ್ಲ, ತಿಳಿಯಾಗ ನೆನಪಿರ್ಲಿ. ಆದ್ರೂ ಇವತ್ತ ಸರ್ಕಾರದಿಂದ ಏನ್ ಸಂದೇಶ ಬಂದೈತೆ ಅಂತಂದ್ರ, ದಯವಿಟ್ಟು ಇನ್ನೊಂದು ಫಸ್ಟ್ ಹೇಳ್ತನೋ, ಇಡೀ ಇವತ್ತ ಎಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ದಯವಿಟ್ಟು ವಿಶೇಷವಾಗಿ ತಾವು ಎಲ್ಲಿ ಹಳ್ಳಿ ಒಳಗೆ ರಸ್ತೆಗಳು ಚಳವಳಿ ಮಾಡತ್ತೀರಿ, ನಾನು ಇಲ್ಲಿವರೆಗೂ ಕೂಡ ರಸ್ತೆ ತಡೆ ಮಾಡ್ರಿ ಅಂತೇಳಿ ಕರೆ ಕೊಟ್ಟಿಲ್ಲ. ನಾನು ಇವತ್ತ ಫಸ್ಟ್ ಏನ್ ಕರೆ ಕೊಟ್ಟನು, 7 ತಾರೀಕ 10 ಗಂಟೆಕ ಇಡೀ ಬೆಳಗಾವಿ ಹಿಡ್ಕೊಂಡು ಬೆಂಗಳೂರುವರೆಗೆ ರಾಷ್ಟ್ರ ಹೆದ್ದಾರಿಯನ್ನ ರಾಜ್ಯದ ಎಲ್ಲಾ ರೈತಪರ ಸಂಘಟನೆಗಳು ಕೂಡ ಬೀದಿಗೆ ಬಂದು ಹೋರಾಟ ಮಾಡ್ರಿ ಅಂತೇಳಿ ಕರೆ ಕೊಟ್ಟಿದ್ದೇನೆ. ಇವತ್ತ ದಯವಿಟ್ಟು ಇಲ್ಲಿ ಲೋಕಲ್ ಇಲ್ಲಿ ಗ್ರಾಮದಾಗ ಇರ್ತಕ್ಕಂಥ ಸಾರ್ವಜನಿಕರ ಪ್ರಾಬ್ಲಮ್ ಅನ್ನ ನಮ್ಮ ಮಂದಿಗೆ, ನಮ್ಮೂರಾಗಿನವ್ರಿಗೆ, ನಮ್ಮ ಮನೆಯಾಗಿನವ್ರಿಗೆ ಮಾಡಬೇಡ್ರಿ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿತೀವಿ. ನಾಳೆ ಇಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜೇಂದ್ರ ಅವರ ವೇದಿಕೆ ಮೇಲೆ ಮಕ್ಕಳು ಇವತ್ತ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ನಾಳೆ ಸರಿಯಾಗಿ 10 ಗಂಟೆಗೆ ಸರ್ಕಾರದಿಂದ ಗೌರ್ಮೆಂಟ್ ಒಬ್ರು ಯಾರೋ ಮಂತ್ರಿಯನ್ನ ಇವತ್ತ ಮುಖ್ಯಮಂತ್ರಿ ಅವರು ಕಳಿಸೋ ವ್ಯವಸ್ಥೆ ಮಾಡತ್ತಾರ. ಈಗಾಗಲೇ SP ಅವರು DC ಅವರ ನಮಗೆ ಸಂದೇಶ ಕೊಟ್ಟಾರ. ಯಾರು ಬರ್ತಾರ ಮಂತ್ರಿಗಳು ನನಗೆ ಸಂದೇಶ ಇಲ್ಲ. ಅವರ ಸರ್ಕಾರದ ಏನ್ ಸಂದೇಶ ತಗೊಂಡ್ಬಂದಾರ, ಏನ 500 1,000 ರೂಪಾಯಿ ಅವರೇ ಕೊಟ್ಟು ಹೋಗ್ತಾರೋ ಅದೇನಾಯ್ತು ಮುಖ್ಯಮಂತ್ರಿ. ಯಾಕಂದ್ರೆ ನಾವಂತೂ ಇವತ್ತು ಬೇರೆ ಘೋಷಣೆ ಮಾಡಿದಿಲ್ಲ. ಈಗ 4 ಗಂಟೆಕ 5 ಗಂಟೆಕ 1 ಟನ್ನಿಗೆ 5,000 ರೂಪಾಯಿ ಹೋಗ್ತೈತೆ, ಅದ್ರಿಗೆ 1,000 ರೂಪಾಯಿ ಕೊಡ್ರಿ ಅಂತೇಳಿ ಅದರೇ 1,000 ಕೊಡ್ತಾರೋ ಏನಾಯ್ತು ನೋಡನ್ರಿ. ನೀವು ಮತ್ತೆ ಈಗ ಎಲ್ಲ ಹೇಳ್ತಿದ್ರೆ ನೀವ್ ಹೆಂಗ್ ಬಂದಿರಿ. ಅದಕ್ಕಾಗಿ ದಯವಿಟ್ಟು ನಾಳೆ ಕಡಿಮೆ ಅಂದ್ರು ದಯವಿಟ್ಟು ಗೌರ್ಮೆಂಟ್ ದಿಂದ ಇವತ್ತು ಕೇಳ್ರಿ, ಎಲ್ಲೂ ಕೂಡ ಚಳವಳಿ ಮಾಡ್ಬೇಡ್ರಿ. ನಾಳೆ ಕಡಿಮೆ ಅಂದ್ರು ನಂಗೆ 4 ಲಕ್ಷ ಜನ ಗುರ್ಲಾಪುರದಾಗ ರೈತರು ಸೇರ್ತ್ರಿ. ಮಾಧ್ಯಮ ಮುಖಾಂತರ ಇವತ್ತು ಸಂದೇಶ ಕೊಡ್ತಾ ಇದ್ದೀನಿ. ದಯವಿಟ್ಟು ನಾಳೆ ಸರಿಯಾಗಿ 10 ಗಂಟೆಗೆ ಸರ್ಕಾರದಿಂದ ಮಂತ್ರಿಯವರು ಬರತ್ತಾರೋ, ಆ ಸಂದೇಶನ ನೀವು ಕಾದು ನೋಡ್ಬೇಕು. ಅದೇನು ಸಂದೇಶ ಅವ್ರು ತರ್ತಾರೆ ನನಗೆ ಗೊತ್ತಿಲ್ಲ. ಮತ್ತ ಅದಕ್ಕಾಗಿ ದಯವಿಟ್ಟು ಎಲ್ಲಾ ಕಬ್ಬು ಬೆಳೆಗಾರರು ತಾವ ಎಲ್ಲರಿಗೂ ಕೂಡ ಈಗ ಸಂದೇಶ ಕೊಡ್ರಿ. ನಾನು ನಾಳೆ ಬರುತ್ತೇನೆ ನಿಮ್ಗೆ ಹೇಳಿನ 50 ಮಂದಿ ಹೆಸರು ತಗೊಂಡ್ಬರ್ತೀರಿ. ಅದಕ್ಕಾಗಿ ಆ ಸಂದೇಶನ ಸರ್ಕಾರದ, ಯಾಕಂದ್ರೆ ಈಗ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಫೋನ್ ಮುಖಾಂತರ ನಮ್ಮ ಮೀಡಿಯಾ ಮಿತ್ರರಂತೂ ಇಡೀ ಕರ್ನಾಟಕಕ್ಕೆ ಮೀಡಿಯಾ ಮತ್ತು ಯೂಟ್ಯೂಬ್ ಚಾನಲ್ದವರ ಎಲ್ಲರೂ ಕೂಡ ಅವ್ರ ರೈತರ ದೇವರಾಗಿ ರೈತರಿಗೆ ಇವತ್ತು ಪಾಲಿಗೆ ಅವರೆಲ್ಲ ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಿ ಇಡೀ ಜಾಲತಾಣದ ಜನರಿಗೆ ತೋರಿಸ್ತಾರೋ ಅವ್ರಿಗೆ ಇನ್ನೊಂದು ಜೋರಾಗಿ ಚಪ್ಪಾಳೆಯನ್ನು ಬಾರಿಸ್ರಿ. ಅದಕ್ಕೆ ತಾವು ಎಲ್ಲರೂ ಕೂಡ ಇವತ್ತು ಇಲ್ಲೇ ವಸ್ತಿ ಮಕ್ಕೋರಿ. ಯಾಕಂದ್ರೆ ವಿಜೇಂದ್ರ ಸಾಹೇಬ್ರು ನಾವು ಕುಡಿಯೋ ಮಕ್ಕಳು ಅಂತ ಮತ್ತೆ ನಮ್ಮನ್ನು ಬಿಟ್ಟು ಹೋಗೋರು ಏನ್ ಮಾಡ್ತಾರೆ ಮಾಡ್ರಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಜಿಲ್ಲೆಯಲ್ಲಿ ಮತ್ತು ಇರ್ತಕ್ಕಂಥವ್ರು ಎಲ್ಲರೂ ದಯವಿಟ್ಟು ನಾಳೆ ಪ್ರತಿಭಟನೆಗಳಿಗೆ ಅದೇನು ಪ್ರತಿಭಟನೆ ಮಾಡತ್ತೀರಿ ಅಲ್ಲಿ ಬೇಡ. ಗುರ್ಲಾಪುರದಾಗ ಪ್ರತಿಭಟನೆ ಮಾಡನು. ಇಲ್ಲಿಯೂ ಕೂಡ ರಾಜ್ಯ ಹೆದ್ದಾರಿ ಬಂದ್ ಮಾಡಿ 7 ದಿನ ಆಯ್ತು. ಇದು ಕೂಡ ಹೆದ್ದಾರಿ ಐತಿ, ಅಲ್ಲೆಲ್ಲಿ ನಮ್ಮ ಊರಾಗ ತ್ರಾಸ ಕೊಡ್ಬೇಡ್ರಿ. 7 ತಾರೀಕ 50 ಲಕ್ಷ ಜನ ರಾಜ್ಯ ಹೆದ್ದಾರಿಯನ್ನ ರಾಜ್ಯದ ಮುಖ್ಯಮಂತ್ರಿ ಅವರೇ 100ಕ್ಕೆ 100 ನಾವು 50 ಲಕ್ಷ ಜನ ಬರತ್ತು. ಅದ್ರೊಳಗೆ 1 ಟನ್ನಿಗೆ 1,000 ನೀವು ಘೋಷಣೆ ಮಾಡ್ರಿ. ನರೇಂದ್ರ ಮೋದಿ ಅವರ ನಿಮಗೂ ಹೋಗ್ತೈತೆ ಅರ್ಧ ಪಾಲ್ ನೀವು ಘೋಷಣೆ ಮಾಡ್ರಿ. 10, 25, 9 ಮಾಡ್ರಿ. ಅದೇ ರೀತಿ ಕರೆಂಟ್ 7 ತಾಸು ಇದ್ದಿದ್ದು 12 ತಾಸು ಮಾಡ್ರಿ ಅಂತ ಹೇಳಿ ನಿಮ್ಮ ನಾಡಿನ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ.